ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಓಕೆ, ಇದುವೇ ನೋಡಿ ಮಖಾನ ಅಂದರೆ. ಇದಕ್ಕೆ ಫಾಕ್ಸ್ ನಟ್ ಅಂತ ಹೇಳ್ತಾರೆ ಅಥವಾ ಲೋಟಸ್ ಸೀಡ್ಸ್ ಅಂತ ಹೇಳ್ತಾರೆ. ಈ ಥರ ಪ್ಯಾಕೆಟಲ್ಲಿ ನಿಮಗೆ ಸಿಗುತ್ತೆ. ಮೋರ್ ಅಥವಾ ಬಿಗ್ ಬಜಾರ್, ಡಿ ಮಾರ್ಟ್ ಎಲ್ಲಿ ಕೂಡ ಸಿಗುತ್ತೆ ನಿಮಗೆ. ಇದು ಗ್ರೋಸರಿ ಶಾಪ್ಸಲ್ಲೆಲ್ಲ ಸಿಗುತ್ತೆ ಅಥವಾ ಡ್ರೈ ಫ್ರೂಟ್ಸ್ ಎಲ್ಲಿ ಸಿಗುತ್ತೆ ನೋಡಿ, ಅಲ್ಲಿ ನೀವು ಮಖಾನ ಅಂತ ಕೇಳಿದರೆ ಕೊಡ್ತಾರೆ. ಓಕೆ, ಇದನ್ನು ಹೇಗೆ ತಿನ್ನೋದು ಅಂತ. ಸೊ ಅದಕ್ಕಿಂತ ಮುಂಚೆ ಇದನ್ನು ಯಾಕೆ ತಿನ್ನಬೇಕು ಅಂತ ಹೇಳ್ತೇನೆ. ಇದರಲ್ಲಿ ಏನಿದೆ ಗೊತ್ತಾ, ಇದರಲ್ಲಿ ಕ್ಯಾಲ್ಶಿಯಂ ಅಂಶ ತುಂಬಾ ಇದೆ. ಯಾರಿಗೆಲ್ಲ ನೋಡಿ ಕ್ಯಾಲ್ಶಿಯಂ ಕೊರತೆ ಇದೆ ಅಥವಾ ಗಂಟು ನೋವಿದೆ, ಸೊಂಟ ನೋವಿದೆ, ನೋವಿದ್ದವರಿಗೆಲ್ಲ ಇದು ತುಂಬಾ ಒಳ್ಳೆಯದು. ಹಾಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಇರುತ್ತಲ್ಲ ಕೆಲವರಿಗೆ, ಅಂಥವರಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಮತ್ತು ತೂಕ ಕಡಿಮೆ ಮಾಡಲಿಕ್ಕೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅಂಥವರಿಗೆ ಕೂಡ ಇದು ಒಳ್ಳೆಯದು. ಇದನ್ನು ಹೇಗೆ ಸೇವಿಸೋದು ಅಂತ ಹೇಳ್ತೀನಿ. ಆನಂತರ ಎಷ್ಟು ಪ್ರಮಾಣದಲ್ಲಿ ಇದನ್ನು ಸೇವಿಸಬೇಕು ಅಂತ ಕೂಡ ಹೇಳ್ತೀನಿ. ಮತ್ತು ಇನ್ನು ಕೆಲವರಿಗೆ ನಿದ್ರೆ ಎಲ್ಲ ಬರೋದಿಲ್ಲ, ಕೆಲವರು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾರೆ ನೋಡಿ, ಅಂಥವರಿಗೆ ಕೂಡ ಇದು ಒಳ್ಳೆಯದು. ಅಂದರೆ ಒಳ್ಳೆ ನಿದ್ರೆ ಬರುತ್ತೆ ಇದನ್ನು ಸರಿಯಾದ ರೀತಿಯಲ್ಲಿ ತಗೊಂಡ್ರೆ. ಓಕೆ, ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಹೇಗೆ ಉಂಟು ಅಂತ. ಓಕೆ, ಮೊನ್ನೆ ನಾನು ತಗೊಂಡಿದ್ದೆ, ನಾನು ನಿಮಗೆ ವ್ಲಾಗಲ್ಲಿ ತೋರಿಸಿದೆ ಅಲ್ವಾ. ಓಕೆ, ನಿಮಗೆ ಶಾಪಲ್ಲಿ ಎಲ್ಲಿ ಕೂಡ ಸಿಕ್ಕದಿದ್ರೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ಮತ್ತು ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ. ಇದನ್ನು ದಿವಸಕ್ಕೆ ಎಷ್ಟು ತಿನ್ನಬೇಕು ಹಾಗೂ ಹೇಗೆ ತಿನ್ನಬೇಕು ಅಂತ ಹೇಳ್ತೇನೆ. ಓಕೆನಾ, ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಸೇವಿಸ್ಬೋದು. ಸೊ ನೋಡಿ, ಇದು ಈ ಥರ ಇರುತ್ತೆ, ಕ್ರಿಸ್ಪಿ ಆಗಿರುತ್ತೆ, ಒಳ್ಳೆ ನಮ್ಮ ಪಾಪ್ಕಾರ್ನ್ ಎಲ್ಲ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಇದು. ನೋಡಿ ಈ ಥರ ಇದು ನೋಡಲಿಕ್ಕೆ, ನೋಡಿ ಒಳ್ಳೆ ಥರ್ಮೋಕಾಲ್ ಬಾಲ್ಸ್ ಇರುತ್ತಲ್ಲ, ಥರ್ಮೋಕಾಲ್ ಗೊತ್ತಿದೆ, ಅದೇ ರೀತಿ ಇದೆ. ಇವಾಗ ಇದನ್ನು ನೀವು ಎಷ್ಟು ತಿನ್ನಬೇಕು ಅಂದರೆ 1 ಕೈ ಅಥವಾ 2 ಕೈ ಮುಷ್ಟಿಯಷ್ಟು ನೀವು ತಿನ್ಬೋದು ದಿವಸಕ್ಕೆ. 1 ಕೈ ಇಡೀ ಅಥವಾ 2 ಕೈ ಇಡೀ ಈ ಥರ ನೀವು ತಿನ್ಬೋದು. 1 ಕಪ್ಪನ್ನು ನೀವು ಸೇವಿಸ್ಬೋದು. ಇದನ್ನು ಮಕ್ಕಳಿಗೆಲ್ಲ ಕೊಡೋದಾದರೆ ನೀವು ಇದನ್ನು ರೋಸ್ಟ್ ಮಾಡಿ ಕೊಡಿ, ಚೆನ್ನಾಗಾಗುತ್ತೆ. ನಾವು ಕಡಲೆ ಬೀಜ ಎಲ್ಲ ಯಾವ ರೀತಿ ರೋಸ್ಟ್ ಮಾಡ್ತೀವಿ ನೋಡಿ, ಹಸಿ ನೆಲಕಡಲೆ ಆಗಲಿ ಉರಿ ಕಡಲೆ ಆಗಲಿ ಹೇಗೆ ನಾವು ರೋಸ್ಟ್ ಮಾಡಿ ತಿಂತೀವಿ ಆ ರೀತಿ ನೀವು ತಿನ್ಬೋದು. ಅಥವಾ ಇದನ್ನು ಹಾಲಿನ ಜೊತೆ ಕೂಡ ತಿನ್ಬೋದು. ಹಾಲಿನ ಜೊತೆ ಇದನ್ನು ಸೇವಿಸೋದ್ರಿಂದ ಕ್ಯಾಲ್ಶಿಯಂ ಕೊರತೆ ಬರೋದಿಲ್ಲ. ಓಕೆನಾ, 100 ವರ್ಷ ಆದರೂ ಕ್ಯಾಲ್ಶಿಯಂ ಕೊರತೆ ಬರೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಎಲುಬುಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಇದರಲ್ಲಿ. ಹಾಲಿನ ಜೊತೆ ಏನು ಮಾಡಬೇಕು ಅಂದರೆ, ಹಾಲನ್ನು ನೀವು ಬಿಸಿ ಮಾಡಲಿಕ್ಕೆ ಇಡಬೇಕು. ಬೇಕಿದ್ದರೆ ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಹಾಲನ್ನು ಬಿಸಿ ಮಾಡಿ, ಆನಂತರ 1 ಕಪ್ಪಷ್ಟು ಈ ಮಖಾನ ಅಥವಾ ತಾವರೆ ಬೀಜವನ್ನು ಹಾಕಿಕೊಳ್ಳಿ. ಆನಂತರ ಈ ಬಿಳಿ ಎಳ್ಳು ಬರುತ್ತಲ್ವ, ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಕೂಡ ಕ್ಯಾಲ್ಶಿಯಂ ಅಂಶ ಮತ್ತು ಐರನ್ ಅಂಶ ಕೂಡ ಚೆನ್ನಾಗಿರುತ್ತೆ. ಸೊ ಇವನ್ನೆಲ್ಲ ಹಾಕಿ ನೀವು ಆ ಹಾಲನ್ನು ರಾತ್ರಿ ಮಲಗುವ ಮುಂಚೆ ಕುಡಿದರೆ ಒಳ್ಳೆ ನಿದ್ರೆ ಬರುತ್ತೆ, ಹಾಗೂ ಕ್ಯಾಲ್ಶಿಯಂ ಕೊರತೆ ಎಲ್ಲ ಸರಿಯಾಗುತ್ತೆ, ಗಂಟು ನೋವೆಲ್ಲ ಸರಿಯಾಗುತ್ತೆ. ಒಂದು 15 ದಿನ ಇದನ್ನು ಕುಡಿದು ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆನಂತರ ಇದನ್ನು ಲೈಫ್ ಲಾಂಗ್ ನೀವು ಸೇವಿಸ್ಬೋದು. ಇದನ್ನು ರಾತ್ರಿಯೇ ಕುಡಿಬೇಕಂತೇನಿಲ್ಲ, ಯಾವಾಗ ಬೇಕು ನೋಡಿ ಆವಾಗ ಕುಡಿಬೋದು. ಓಕೆ, ಜಾಸ್ತಿ ಕೂಡ ಸೇವಿಸಬಾರ್ದು, ಯಾವುದನ್ನು ಕೂಡ ಲಿಮಿಟಲ್ಲಿ ಸೇವಿಸಿದರೆ ಎಲ್ಲನೂ ಸರಿಯಾಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡುವವರಿಗೆ ಇದನ್ನು ರೋಸ್ಟ್ ಮಾಡಿ ತಿನ್ನಿದ್ರೆ ಒಳ್ಳೆಯದು. ಯಾಕಂದರೆ ನಿಮಗೆ ಮಧ್ಯದಲ್ಲಿ ಊಟ ಎಲ್ಲ ಆದ ನಂತರ ಮಿಡಲಲ್ಲಿ ನಿಮಗೆ ಹಸಿವಾಗ್ತಾ ಇದ್ದರೆ ಇದನ್ನು ನೀವು ತಿಂದರೆ ನಿಮ್ಮ ಹಸಿವು ಕಂಟ್ರೋಲಿಗೆ ಬರುತ್ತೆ. ಅಂದರೆ ನಿಮಗೆ ಪದೇ ಪದೇ ಹಸಿವಾಗಲ್ಲ. ಇದನ್ನು ನೀವು ಈವ್ನಿಂಗ್ ಟೀ ಟೈಮ್ ಅಥವಾ ಸ್ನ್ಯಾಕ್ ಟೈಮ್ ಜೊತೆನ ತಿನ್ಬೋದು. ಸಪೋಸ್ ಇವಾಗ ಅಂದ್ಕೊಳ್ಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಇನ್ನು ಮಧ್ಯಾಹ್ನ ನೀವು ಲಂಚ್ ಮಾಡೋದು 1 ಗಂಟೆ ಅಥವಾ 2 ಗಂಟೆ. ಸೊ ಮಿಡ್ಲಲ್ಲಿ ನಿಮಗೆ ಹಸಿವಾಗ್ತಾ ಇದ್ದರೆ ನೀವು ಇದನ್ನು ರೋಸ್ಟ್ ಮಾಡಿ ತಿನ್ಬೋದು. ಓಕೆ, ಇದನ್ನು ರೋಸ್ಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಓಕೆ, ನಾನೊಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನು ಇದಕ್ಕೆ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಇಲ್ಲಿ ನಾನು 2 ಚಮಚ ತುಪ್ಪವನ್ನು ಹಾಕ್ತಾಯಿದ್ದೀನಿ. ಈಗ ವೆಯ್ಟ್ ಲಾಸ್ ಮಾಡುವವರು ಸ್ವಲ್ಪ ತುಪ್ಪವನ್ನು ಕಡಿಮೆ ಹಾಕ್ಕೊಳ್ಳಿ. ಇನ್ನು ವೆಯ್ಟ್ ಲಾಸ್ ಏನು ಮಾಡಲಿಕ್ಕೇನಿಲ್ಲ, ಕ್ಯಾಲ್ಶಿಯಮ್ಗೋಸ್ಕರ ನೀವು ಇದನ್ನು ತಿನ್ನೋದಾದರೆ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ತುಪ್ಪ ಹಾಕಿರೋದು, ಜಾಸ್ತಿ ಹಾಕಲಿಲ್ಲ. ಇಲ್ಲಿ ತುಪ್ಪ ಮೆಲ್ಟ್ ಆಗಲಿ. ಓಕೆ, ಪೂರ್ತಿಯಾಗಿ ಮೆಲ್ಟ್ ಆಗಲಿ. ಇವಾಗ 1 ಕಪ್ ಮಖಾನವನ್ನು ಹಾಕ್ತೀನಿ. 1 ರಿಂದ 2 ಕಪ್ ನೀವು ಸೇವಿಸ್ಬೋದು. ಲೈಟಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ, ಕಲರ್ ಸ್ವಲ್ಪ ಕೆಂಪು ಬರುವವರೆಗೆ. ಜಾಸ್ತಿ ಏನು ರೋಸ್ಟ್ ಮಾಡೋದೇನು ಬೇಡ, ಆಲ್ರೆಡಿ ಇದು ಕ್ರಿಸ್ಪಿ ಆಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡಿ ನೀವು ಅಷ್ಟೇ.
ಇದರಲ್ಲಿ ಮಸಾಲ ಮಖಾನ ಮಾಡ್ತಾರೆ, ಮತ್ತು ಬೇರೆ ಬೇರೆ ಖೀರ್ ಕೂಡ ಮಾಡ್ತಾರೆ, ಪಾಯಸ ಕೂಡ ಮಾಡ್ತಾರೆ, ಒಳ್ಳೆಯದಾಗುತ್ತೆ. ಅಥವಾ ನೀವು ಪ್ಲೇನಾಗಿ ಹಾಲಿನ ಜೊತೆ ಕೂಡ ತಿಂದರೆ ಒಳ್ಳೆಯದಾಗುತ್ತೆ. ಅಥವಾ ಈ ರೀತಿ ನಾನು ಯಾವ ರೀತಿ ಮಾಡ್ತೀನಿ ನೋಡಿ, ಈ ರೀತಿ ತಿಂದರೆ ಕೂಡ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಜಂಕ್ ಫುಡ್ ಕೊಡುವ ಬದಲು ಈ ಥರ ನೀವು ಕೊಡ್ಬೋದು. ಈ ಥರ ಮಖಾನ ರೋಸ್ಟ್ ಮಾಡಿ ಕೊಡ್ಬೋದು, ಅಥವಾ ಕಡಲೆ ಬೀಜನ ರೋಸ್ಟ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಓಕೆ ನೋಡಿ, ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ. ಇದನ್ನು ಒಂದು ಪ್ಲೇಟ್ಗೆ ಅಥವಾ ಬೌಲಿಗೆ ಹಾಕಿಕೊಳ್ಳೋಣ. ಓಕೆ, ನಾನು ಇದನ್ನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀವು, ಈಗ ಬಿಸಿ ಉಂಟು, ಬಿಸಿ ಬಿಸಿ ಸರ್ವ್ ಮಾಡಬೇಡಿ, ಮತ್ತು ಪೇಯ್ನ್ ಆಗ್ಬೋದು. ಮಕ್ಕಳಿಗೆಲ್ಲ ಕೊಡುವಾಗ ಸ್ವಲ್ಪ ತಣ್ಣಗಾದ ನಂತರನೇ ಕೊಡಿ. ಈಗ ಮುಟ್ಲಿಕ್ಕೆ ಬಿಸಿ ಬಿಸಿ ಉಂಟು. ಇದಕ್ಕೆ ನಾವು ಬೇಕಾಗಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ನಿಮಗೆ ಇಷ್ಟ ಬಂದ ಮಸಾಲೆಯನ್ನು ಹಾಕ್ಬೋದು. ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಉಪ್ಪು ಅಥವಾ ಖಾರದ ಹುಡಿಯನ್ನು ಹಾಕಿ ನೀವು ಸರ್ವ್ ಮಾಡ್ಬೋದು. ಅಥವಾ ಮ್ಯಾಗಿ ಮಸಾಲ ಅಂತ ಬರುತ್ತೆ ನೋಡಿ, ಅದನ್ನು ಕೂಡ ನೀವು ಹಾಕಿ ಸರ್ವ್ ಮಾಡ್ಬೋದು. ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಸ್ವಲ್ಪ ಖಾರದ ಹುಡಿ, ನಾನಿಲ್ಲಿ ಬಫತ್ ಹುಡಿಯನ್ನು ಯೂಸ್ ಮಾಡ್ತಾಯಿದ್ದು ಖಾರಕ್ಕೋಸ್ಕರ. ನೀವು ನಾರ್ಮಲ್ ಖಾರದ ಹುಡಿಯನ್ನು ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಚಾಟ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಸ್ವಲ್ಪ ನಾನು ಅರಶಿನವನ್ನು ಹಾಕ್ತೀನಿ, ಬೇಕಿದ್ದರೆ ಹಾಕಿಕೊಳ್ಳಿ, ಚಿಟಿಕೆಯಷ್ಟು ಅಷ್ಟೇ, ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ. ಆನಂತರ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ತೀನಿ. ಓಕೆ, ಕ್ರಷ್ ಮಾಡಿ ಹಾಕಿದ್ದೀನಿ ಪೆಪ್ಪರನ್ನು. ಹಾಗೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಈ ಥರ. ಓಕೆ, ಇದು ರೆಡಿಯಾಗಿದೆ. ಇನ್ನು ಇದನ್ನು ನೀವು ಸರ್ವ್ ಮಾಡ್ಬೋದು ನೋಡಿ, ಈ ಥರ ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಇದನ್ನು ಪರ್ಚೇಸ್ ಮಾಡಿ. ಸಿಗದಿದ್ದರೆ ಲಿಂಕನ್ನು ಕೊಡ್ತೀನಿ, ಕಮೆಂಟ್ಸಲ್ಲಿ ಹಾಕಿ, ನಾನು ಲಿಂಕನ್ನು ಕೊಡ್ತೀನಿ. ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇದಿಷ್ಟು ಒಬ್ಬರು ತಿನ್ಬೋದು, ಇಷ್ಟು ಕ್ವಾಂಟಿಟಿ ಒಬ್ಬರಿಗೆ ಸಾಕು. ತುಂಬ ಚೆನ್ನಾಗಿದೆ, ಹೆಲ್ತಿ ಕೂಡ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು. ತುಂಬಾ ಇಷ್ಟಪಟ್ಟು ತಿಂತೀರಾ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಮ್ಮಿ, ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಓಕೆ, ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ಎಪಿಸೋಡಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಇನ್ನು. ಬಾಯ್.